ಎಲ್ರಿಗೂ ನಮಸ್ಕಾರ. ಕಾರ್ಯಕ್ರಮ ಚೆನ್ನಾಗಿದೆ ಅಂತ ಅನ್ಸೋದು ಯಾವಾಗ ಅಂದರೆ ಕೆಲವು ಕಾಣ್ದಿರೋ ಮುಖಗಳೆಲ್ಲ ಬಂದಾಗ. ತುಂಬ ದಿವಸದಿಂದ ಕೆಲವು ಮುಖಗಳು ಕಾಣಿಸ್ತಾ ಇರಲಿಲ್ಲ ಪ್ರೆಸ್ ಮೀಟ್ಗಳಲ್ಲಿ ಎಲ್ಲ. ಇವತ್ತು ಕೆಲವು ಜನ ಕಾಣ್ತಾ ಇದ್ದಾರೆ ಅಂದರೆ ಅದು ಅವ್ರಿಗೆ ನಮ್ಮನ್ನು ಭೇಟಿ ಮಾಡಬೇಕು, ನಾವು ಇದ್ರು ಸೇರಬೇಕು ಅನ್ನೋ ಸಂತೋಷಕ್ಕೆ ಸೇರಿರೋ ಗುಂಪು ಅನ್ನೋದು ಗೊತ್ತಾಗುತ್ತೆ. ಅದು ಫಸ್ಟ್ ತುಂಬ ಮುಖ್ಯ ಆಗೋದು. ಇವ್ರು ಹೇಳಿದ್ರು ಜನಸಂಖ್ಯೆ ನಮ್ಮಿಂದ ಜಾಸ್ತಿ ಆಯ್ತು ಅಂತ. ಅದಕ್ಕೆ ಇರ್ಬೇಕಂದ್ರೆ ಬಿರುಕಾಗಿದ್ದು ಕೂಡ, ಇಲ್ಲಾಂದ್ರೆ ಪಾಪ್ಯುಲೇಷನ್ ತುಂಬ್ಕೊಂಡ್ಬಿಟ್ರೋದೇನೋ. ಜನಸಂಖ್ಯೆ ಜಾಸ್ತಿ ಆಗಿಲ್ಲ, ನಮ್ಮಿಂದ ಪ್ರೀತಿ ಸಂಖ್ಯೆ ಜಾಸ್ತಿ ಆಯಿತು. ಪ್ರೀತಿಸೋರು ಜಾಸ್ತಿ ಆದರು. ಪ್ರೀತಿ ಇರಲಿಲ್ಲ, ಪ್ರೀತಿ ಚೆನ್ನಾಗಿ ಹಂಚಿದ್ವಿ, ನಾವೆಲ್ಲ ಕಡೆ ಪ್ರೀತಿ ಹಂಚಿದ್ವಿ. ಬಹುಶಃ ಈ ಜೋಡಿ ಏನಕ್ಕೆ ಈ ಕಾರ್ಯಕ್ರಮ ಬಂದ್ಬಿಟ್ಟು ನಾವು ಮಾಡಿರೋ ಹಾಡುಗಳನ್ನ ಹೇಳ್ಕೊಂಡು ಹೋಗೋದು, ಇಲ್ಲ ಹಾಡುಗಳನ್ನ ದೃಶ್ಯಮೂಲ ಎಲ್ಲ ಚಾನೆಲ್ಗಳಲ್ಲಿ ಸಾಕಷ್ಟು ಬಂದ್ಬಿಡ್ತು. ಬಟ್ ಇದರಿಂದ ಅಡಗಿರೋ ಅನುಭವನ ಹಂಚ್ಕೋಬೇಕು. ಇವಾಗ ಇಂಡಸ್ಟ್ರಿ ಕಳ್ಕೊತಾ ಇದೆಯೋ, ವಾಟ್ ಈಸ್ ದಿ ಇಂಡಸ್ಟ್ರಿ ಲೂಸಿಂಗ್ ಟುಡೇ, ಇವತ್ತೆಲ್ಲ ಏನು ಕಳ್ಕೊತಾ ಇದೆಯೋ 1986 ನಾವು ಏನು ಮಾಡ್ಕೊಂಡ್ಬಂದು ಈ ಅನುಭವ ಅದು ಇವಾಗ ಜನಗಳ ಜೊತೆ ಸಿನಿಮಾ ಇಂಡಸ್ಟ್ರಿ ಅವರಿಗೆ ಹಂಚ್ಕೋಬೇಕಾಗಿರೋಂಥ ದಿವಸ ಬಂದಿದೆ. ಇವತ್ತು ಹೇಗೆ ಸಿನಿಮಾ ಮಾಡಿದ್ವಿ, ಹೇಗೆ ಹಾಡುಗಳು ಮಾಡಿದ್ವಿ, ಅದು ಹೇಗೆ ಸಕ್ಸಸ್ ಆಯಿತು, ಅದು ಎಲ್ಲಿ ರೀಚ್ ಆಯಿತು, ಅದು ಇವತ್ತು ಐ ಥಿಂಕ್ ದಟ್ ಪೋರ್ಷನ್ ಈಸ್ ಲೆಫ್ಟ್ ಓವರ್. ಈ ಕಾರ್ಯಕ್ರಮದಲ್ಲಿ ಹಾಡಿರುತ್ತೆ. ಹಾಡು 40 ವರ್ಷ ಅಲ್ಲ, ಇನ್ನು 80 ವರ್ಷ ಆದರೂ ಈ ಹಾಡುಗಳು ಹಾಗೇ ಇರುತ್ತೆ. ಎರಡೇ ಕಾರಣ ಈ ಹಾಡುಗಳು ಸಕ್ಸಸ್ ಆಗೋದಕ್ಕೆ ಕಾರಣ ಏನಂದರೆ ಆಡಿಯೋ ವಿಜುವಲ್ ನಮ್ಮಿಬ್ಬರು ಕಾಂಬಿನೇಷನ್ ಮಾತ್ರ ಸಿಂಕ್ ಆಗಿತ್ತು. ಅದಕ್ಕೆ ಅದು ಇವತ್ತು ಸಿಂಕ್ ಆಗೋದು ಇಲ್ಲ, ಸ್ಟ್ರಿಂಕ್ ಆಗೋದು ಇಲ್ಲ ಈ ಹಾಡುಗಳು. ದಟ್ ಈಸ್ ವೈ ದಿ ಸಾಂಗ್ಸ್ ಆರ್ ಸಕ್ಸಸ್ಫುಲ್. ಯಾಕಂದರೆ ನಮ್ಮ ಹಾಡುಗಳು ಕೇಳಿದ್ರೆ ಜನ BGM ಸಮೇತ ಹಾಡು ಹೇಳ್ತಾರೆ, ಬರೀ ಲೈನ್ಸ್ ಹೇಳೋದಲ್ಲ, BGM ಸಮೇತ ಹಾಡು ಹೇಳ್ತಾರೆ. ದಟ್ ವಾಸ್ ದಿ ಕಾಂಬಿನೇಷನ್. ನಾನು ಸಾಕಷ್ಟು ಸಾರಿ ಹೇಳಿದ್ದೀನಿ, ದಿಸ್ ಕಾಂಬಿನೇಷನ್ ಇಸ್ ನಾಟ್ ಎ ಫ್ರೆಂಡ್ಶಿಪ್ ಕಾಂಬಿನೇಷನ್, ಇಟ್ ವಾಸ್ ಎ ಚಾಲೆಂಜಿಂಗ್ ಕಾಂಪಿಟೇಷನ್ ಅಷ್ಟೇ. ನಾವಿಬ್ಬರು ಒಬ್ರಿಗೊಬ್ರು ಚಾಲೆಂಜ್ ಮಾಡ್ತಿದ್ವಿ. ನಾವು ಯಾವತ್ತೂ ಹೆಗಲ ಮೇಲೆ ಕೈ ಹಾಕ್ಕೊಂಡು ಬಾರಲ್ಲಿ ಕುಡ್ಕೊಂಡು ಇಲ್ಲೆಲ್ಲ ಕೂತ್ಕೊಂಡು ಒಂದು ದಿವಸ ಮಾಡಿದವರಲ್ಲ. ಮನೆಗೆ ಹೋಗ್ತಿದ್ವಿ, ಮನೇಲಿ ಕೂತ್ಕೊಂಡು ಕೆಲಸ ಮಾಡ್ತಿದ್ವಿ. ಕೆಲಸ ಆದಮೇಲೆ ಅವ್ರವ್ರ ಕೆಲಸ ಮಾಡಿದ್ರೆ ನಾನು ನನ್ನ ಕೆಲಸ ಮಾಡ್ತಿದ್ದೆ. ಮತ್ತು ಚಾಲೆಂಜ್ ಇದ್ದಿದ್ದು ನಮಗೆ, ಇವ್ರು ಹೆಂಗೆ ಪಿಕ್ಚರೈಸ್ ಮಾಡ್ಕೊಂಡ್ಬರ್ತಾರೆ ನೋಡೋಣ ಹಾಡು ಅಂತ. ಆಟ ದಟ್ ವಾಸ್ ದಿ ಚಾಲೆಂಜ್. ಎವ್ರಿ ಟೈಮ್ ನೀನು ಮಾಡ್ಕೊಡ್ತೀಯ, ನಾನು ಹೆಂಗೆ ಮಾಡ್ಕೊಂಡ್ಬರ್ತೀನಿ ನೋಡು ಅಂತ. ದಿಸ್ ಚಾಲೆಂಜ್ ಇಸ್ ವಾಟ್ ಈಸ್ ಇಂಡಸ್ಟ್ರಿಗೆ ಬೇಕಾಗಿರೋದು ಇವತ್ತು. ಅದೇ ಒಬ್ಬರೊಬ್ಬರು ಟೆಕ್ನಿಷಿಯನ್, ಒಬ್ಬರಿಗಿಂತ ಒಬ್ಬ, ನಾನು ನಿನಗಿಂತ ನಾನು ಮಾಡ್ತೀನಿ, ನನಗಿಂತ ನೀನು ಮಾಡುವಂಥ ಯಾವತ್ತು ಚಾಲೆಂಜ್ ಬಿಟ್ಕೊಳ್ಳುತ್ತೋ ಪರದೆ ಕಿತ್ತೋಗುತ್ತೆ. ಅದು 86, 89 ಆಗಿದ್ದಂಥ ವಿಷಯಗಳು. ಇವತ್ತು ದಟ್ ಈಸ್ ವಾಟ್ ಈಸ್ ನೀಡೆಡ್. ನನಗೆ ಈ ಕಾರ್ಯಕ್ರಮ ಇವ್ರು ಬಂದು ಕೇಳಿದಾಗಲ್ಲ, ಇದು ಸುಮಾರು ವರ್ಷದಿಂದ ಸುಮಾರು ಜನ ಕೇಳ್ತಾ ಇದ್ದಾರೆ. ಯೂಶಲಾಗಿ ನಮಗೆ ಈ ಪ್ರೀತಿಯಲ್ಲಿ ಹೃದಯ ಬಿರುಕು ಬಿಟ್ಟಾಗ ಸಂಭ್ರಮಿಸೋದು ಜಾಸ್ತಿ ಅಕ್ಕಪಕ್ಕ. ಫಸ್ಟ್ ಟೈಮ್ ನಮ್ಮ ಜೋಡಿಗೆ ಬಿರುಕು ಬೇಡ, ಸೇರ್ಕೊಳ್ಳಿ ಅಂತ ಹೇಳಿದ್ರೆ ಜನ ಸೇರ್ಸೋದು ಇದೆ ಫಸ್ಟ್ ಲವ್ ಸ್ಟೋರಿ ಇರಬೇಕು. ಯಾಕಂದರೆ ಈ ಕೋಪ, ಈಗೋ, ಸಕ್ಸಸ್ಸು ಇವೆಲ್ಲ ಕಾಂಬಿನೇಷನ್ ಬಂದಾಗ ಬಿರುಕು ಬೇಕು. ಅದು ಬರುತ್ತೆ, ಕಾರಣಗಳಂತ ಬರುತ್ತೆ. ಅದು ನಿನ್ನಿಂದ ಗೆದ್ದೋ ನನ್ನಿಂದ ಗೆದ್ದೋ ಅನ್ನೋ ಪರೀಕ್ಷೆ ಬರುತ್ತೆ. ಅದು ದಟ್ ಈಸ್ ವಾಟ್ ಎವ್ರಿಥಿಂಗ್, ದಟ್ ಈಸ್ ಲೈಫ್. ಅದು ಲೈಫಿನ ಒಂದು ಭಾಗ. ಅದು ಬಂದಿದ್ದರಿಂದ ಅದ್ರ ವ್ಯಾಲ್ಯೂ ಗೊತ್ತಾಗ್ತಾ ಇದೆ. ಇವಾಗ ಜೊತೆಲಿ ಇದ್ದಿದ್ರೆ ಇನ್ನನ್ನೆಲ್ಲ ಮಾಡ್ತಿದ್ವಿ ಅನ್ನೋ ವ್ಯಾಲ್ಯೂ ಗೊತ್ತಾಗಬೇಕಾದ್ರೆ ಆ ಬಿರುಕು ಬೇಕಾಗಿತ್ತೇನೋ ಅಂತಲೂ ಅನಿಸುತ್ತೆ ಕೆಲವು ಸರಿ. ಓಕೆ, ಆಲ್ ಫಾರ್ ಗುಡ್ ಅಂದ್ಕೊಂಡೆ ಜೀವನ ಸಾಕ್ತಾ ಹೋಗೋದು ನಾವು ಯಾವಾಗಲೂ. ಟೈಮ್ ಪಾಸಸ್ ಬಟ್ ಮೆಮರೀಸ್ ಡೋಂಟ್ ಪಾಸ್. ಅದರಲ್ಲಿ ಈ ಮೆಮರೀಸ್ ಅಂತೂ ನಾವು ಯಾರು ಮರೆಯೋಕ್ಕಾಗೋದೇ ಇಲ್ಲ. ಈ ಮೆಲುಕು ಇವತ್ತಿಗೂ ಎಲ್ಲಿ ಹೋದ್ರೂ ಕೂಡ, ಇವತ್ತಿಗೂ ನೀವು ರೀಲ್ಸಲ್ಲಾಗಲಿ ಯಾವುದಾಗಲಿ ನಮ್ಮಿಬ್ಬರ ಕಾಂಬಿನೇಷನ್ ಆಡಿಬಿಟ್ರೆ ಎಲ್ಲೂ ಇಲ್ಲ ಮಾರ್ಕೆಟ್. ದಿಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ಕಾಂಬಿನೇಷನ್. ಬೆಸ್ಟ್ ಲವರ್ಸು, ಬೆಸ್ಟ್ ಫ್ರೆಂಡ್ಸ್ ನಾವು. ಅದರಲ್ಲಿ ಎರಡನೇ ಮಾತಿಲ್ಲ. ಯಾಕಂದರೆ ಪರದೆ ಮೇಲೆ ಬಹುಶಃ ಒಂದು 40 ವರ್ಷದಿಂದ ಇವತ್ತು ನಾನು ಬರೀತೀನಿ ಎಲ್ಲ ಓಕೆ, ಬಟ್ 40 ವರ್ಷದಿಂದ ನನಗೇನು ಗೊತ್ತೇ ಇರಲಿಲ್ಲ. ನನಗೆ ಇವರು ಬರೆದುಕೊಟ್ಟಾಗಲೇ ಗೊತ್ತಾಗಿತ್ತು ಇದನ್ನು ಹಿಂಗೆ ತೆಗಿಬೇಕು, ಅದನ್ನು ಹಂಗೆ ಪಿಕ್ಚರೈಸ್ ಮಾಡಬೇಕು ಅಂತ. ಸೊ ಅವರು ನೋಡಿದ ರವಿಚಂದ್ರನ್ನ ಆ ಕ್ರೇಜಿ ಸ್ಟಾರ್ನ ಅಲ್ಲಿ ತಂದು ನಿಲ್ಲಿಸಿದ್ದು, ಅದಕ್ಕೆ ಭಾವನೆ ಕೊಟ್ಟಿದ್ದೆಲ್ಲ ಕೊಟ್ಟಿದ್ದು ಇವರೇ. ನನ್ನನ್ನು ಇವರು ಬರವಣಿಗೆ ಚೆನ್ನಾಗಿ ಪ್ರೀತಿ ಮಾಡಿದ್ದಾರೆ ಇವರು. ನಾನು ಏನು ಅದನ್ನು ಸ್ಟೇಜ್ ಮೇಲೆ ನಾನು ತೋರಿಸಿದ್ದೀನಿ. ನಾನು ಹೇಳಿದ್ದೀನಿ, ಎಷ್ಟೋ ಸರಿ ಹೇಳಿದ್ದೀನಿ, ಈ ಕಂಪೋಸ್ಟ್ ಐ ಪೋಸ್ಟ್, ಅದೇ ನಿಜ. ವಿ ಹ್ಯಾವ್ ಡನ್ ದಿಸ್. ಇದು ಅದರಲ್ಲಿ ಎರಡನೇ ಮಾತಿಲ್ಲ. ಸಿನಿಮಾ ಮಾಡದೇ ಇರ್ಬೋದು ನಾವು, ಬಟ್ ನಮ್ಮ ಸ್ನೇಹ ಯಾವತ್ತೂ ಜಗಳ ಆಡಿಲ್ಲ ನಾವು. ಇವತ್ತು ನನಗೆ ಗೊತ್ತಿರೋ ಪ್ರಕಾರ ನಾನು ಇವರು ಕೂತೆಲ್ಲೂ ಜಗಳ ಆಡಿಲ್ಲ. ಯಾವತ್ತು ಕೂತರು ವಿ ಹ್ಯಾವ್ ನೆವರ್ ಫಾಟ್ ಈಚ್ ಅದರ್. ರೀಸನ್ಸ್ ಡಿಸ್ಟೆನ್ಸ್ ಕ್ರಿಯೇಟ್ ಆಯಿತು, ಅದು ಬೇರೆ ವಿಷಯ ಅದು. ಬಟ್ ನಾವು ಜಗಳ ಆಡಿಲ್ಲ. ಆದರೆ ಇವತ್ತು ಸಿಕ್ಕಿದ್ರು ಕೂಡ ನಾನೇನಾದರೆ ಜಾಸ್ತಿ ನಗ್ತೀನಿ ಅಂದರೆ ಅದು ಇವ್ರ ಜೊತೆ ಮಾತ್ರ. ಅದು ಆ ನಗುನೇ ಇವತ್ತು ಇಷ್ಟು ದಿವಸ ನಮ್ಮನ್ನು ಕರ್ಕೊಂಡ್ಬಂದಿದೆ. ನಮ್ಮನ್ನು
ಆ ನಗು ಇಷ್ಟು ದೂರ ಕರ್ಕೊಂಡ್ಬಂದಿದೆ. ಆ ನಗುವಿಂದನೇ ನಾವು ಅಷ್ಟು ಸಿನಿಮಾ ಮಾಡಿದ್ವಿ ನಾವು. ಯಾಕಂದರೆ ನಾವು ಸೋತಾಗಲೂ ಗೆದ್ದಾಗಲೂ ನಾವು ಯಾವತ್ತೂ ಸಕ್ಸಸ್ನ ತಲೆ ಮೇಲೆ ಹಾಕೊಂಡು ಮೆರಿಲೂ ಇಲ್ಲ, ಫೇಲ್ಯೂರ್ನ ಹೆಗಲ ಮೇಲೆ ಬಿಟ್ಟಾಗಲೂ ಇಲ್ಲ. ನಾವು ಎರಡೂ ಜೊತೆಲೇ ಈಕ್ವಲಾಗಿ ತಗೊಂಡು ಓಡಾಡಿದ್ವಿ, ಹುಡುಕಾಡಿದ್ವಿ. ಇನ್ನೆಷ್ಟು ಇದು ಹಿಂಗಾಗಿದೆ, ಇದು ಹಿಂಗೆ ಮಾಡಬೇಕು, ಅದನ್ನ ಹಂಗೆ ಮಾಡಬೇಕು. ಪ್ರತಿ ದಿವಸ ಡಿಸ್ಕಷನ್. ಒಂದು ಚಾಲೆಂಜ್ ಇಟ್ಕೊಳ್ಳೋದು ಯಾವಾಗಂದರೆ, ಇವನು ಹೋಗಿ ನನಗೆ ಹಿಂಗೆ ಆಡಬೇಕು ಅಂದರೆ ಅವ್ರು ಆಟ ಹಿಡಿದು ಬರೆಯೋರು ಬೇಕು. ಅವ್ರನ್ನೆಲ್ಲ ಕೇಳ್ತಾರೆ, ನಾನು ಬರೀಬೇಕು ಅಂತ ಕೂತ್ಕೊಂಡ್ಬಿಡೋರು. ಇವತ್ತು ಒಂದು ಲೈನ್ ಪಲ್ಲವಿ ಬರೆದ್ಬಿಟ್ರೆ ಎರಡನೇ ಲೈನು ಬಿಟ್ಬಿಡ್ತಾರೆ, ಆಗೋದಿಲ್ಲ ಅಂತ ಬಿಟ್ಬಿಡ್ತಾರೆ. ಇವತ್ತು ಹಂಗಲ್ಲ, ಇವ್ರು ಹಂಗಲ್ಲ. ಇವರು ನನಗೆ ಗೊತ್ತಿರೋ ಪ್ರಕಾರ ಒಂದು ಸೋನೆ ಸೋನೆ ಸಾಂಗು ಇವರು ಫಸ್ಟ್ ಪಲ್ಲವಿ ಬರೆದಿದ್ದೆ, ಸೋನೆ ಸೋನೆ ಅಂತ ಸಾಂಗ್ ಪಲ್ಲವಿ ಬರೆದ್ರು ಇವರು. ನಾನು ಇದೇನು ರಾಜು ಆಲ್ರೆಡಿ ಆವಾಗಲೂ ನಮಗೆ ಅವ್ರಿಗೆ ಸ್ವಲ್ಪ ಚಿಕ್ಕದು ಬೆಂಕಿ ಶುರು ಆಗಿತ್ತು, ಕಿಡಿ ಕಾಡ್ತಾ ಇತ್ತು. ಇವ್ರು ನಾನು ಒಪ್ಪಲಿಲ್ಲ ಅಂದರೆ ಇವರು ಎಲ್ಲದಕ್ಕೂ ಏನೋ ಒಪ್ತಿಲ್ಲ ಅಂತ ಅವರು. ನಾನು ಹಿಂದಿ ಸಾಂಗ್ ಥರ ಇದ್ದಾರೆ, ಸೋನೆ ಸೋನೆ ಬೇಡ ಬೇರೆ ಬರೀರಿ ಅಂದರೆ ಹತ್ತತ್ರ 40 ಪಲ್ಲವಿ ಬರೆದ್ರು. ವಿತಿನ್ ಒಂದು 1 ಅವರ್ ಇರ್ಬೋದು ಅಷ್ಟೇ. 40 ಪಲ್ಲವಿ ತೆಗೆದು ಬಿಸಾಕ್ತಾ ಇದ್ದಾರೆ, ಹಿಂಗೆ ತಗೊಳ್ಳಿ ಅಂತ. ನಾನು ಕೊನೆಗೆ ಇಲ್ಲ, ಸೋನೆ ಸೋನೆನೇ ಚೆನ್ನಾಗಿದೆ, ಯಾವುದು ಫಸ್ಟ್ ಪಲ್ಲವಿ ಅಂದರೆ ಅಷ್ಟು ಕೊಟ್ಟರು ಅವರು. ಇದು ಇಲ್ಲಿಗೆ ಮುಗಿದ್ರೆ ಅವ್ರು ನನ್ನಲ್ಲಿ ಕೋಪಿಸ್ಕೊಂಡು ಹೋಗ್ಬೋದಾಗಿತ್ತು. ಬಟ್ ಅಲ್ಲಾದ್ಮೇಲೆ ಅವ್ರು ಒಂದು ಲೈನ್ ಹೇಳ್ತಾರೆ, ನಿಮ್ಮಿಂದ ನನಗೆ 40 ಪಲ್ಲವಿ ಎಕ್ಸ್ಟ್ರಾ ಸಿಕ್ತು ಸರ್, ಬೇರೆ ಪಿಕ್ಚರ್ ಕೆಲಸ ಸಿಕ್ತು ನನಗೆ. ಅದೇ ಅಲ್ವಾ, ದಟ್ ಈಸ್ ಅವರ್ ಫ್ರೆಂಡ್ಶಿಪ್ ಲೀವ್ಡ್ ಫಾರ್ ಸಚ್ ಎ ಲಾಂಗ್ ಟೈಮ್. ನಮ್ಮ ಸ್ನೇಹ ಪರದೆ ಮೇಲೆ ಕಾಣಿಸುತ್ತೆ. ನಮ್ಮ ಸರ್, ನೀವು ಮೊದಲು, ನಾನು ನಿಮ್ಮ ಹೆಗಲು, ಅದೇ ಚರಿತ್ರೆ. ಓಕೆ, ಪೂಜ್ಯ ಕರ್ನಾಟಕವೇ, ಪೂಜ್ಯ ಕನ್ನಡಿಗರೇ, ನನ್ನ ಅಕ್ಕರೆಯ ಮಾಧ್ಯಮದ ಬಂಧುಗಳೇ, ಅಭಿಮಾನಿಗಳೇ, ಇದೊಂದು ನಾಡು ಬಯಸಿದ ಕಾರ್ಯಕ್ರಮ. ನಾನು ಈ ಸಭೆಗೆ ಒಳಗೆ ಬಂದ ಕೂಡಲೇ ನಾವು ಬದುಕಿದ್ದೆಲ್ಲ ಮಾಧ್ಯಮದವ್ರ ಜೊತೆ, ನನ್ನನ್ನು ಡಾರ್ಲಿಂಗ್ ಆಫ್ ದಿ ಪ್ರೆಸ್ ಅಂತ ಕರೀತಾ ಇದ್ರು. ನಾನು ಬಂದ ಕೂಡಲೇ ನನ್ನ ಪ್ರಿಯ ಮಿತ್ರ ವಾಸು ಅವ್ರನ್ನ ಭೇಟಿ ಮಾಡಿ ನಮಸ್ಕಾರ ಹೇಳಿದ್ರೆ, ಈ ಕಾರ್ಯಕ್ರಮ 10 ವರ್ಷಗಳಿಂದನೇ ಆಗಬೇಕಿತ್ತು ಅಂದರು. ಅಲ್ಲಿಂದ ಈ ಕಡೆ ಬಂದೆ. ನನ್ನ ಇನ್ನೊಬ್ಬ ಪತ್ರಕರ್ತ ಮಿತ್ರ ಶೆಣೈ ಅವ್ರು ನನ್ನ ಅಪ್ಕೊಂಡು, ಈ ಕಾರ್ಯಕ್ರಮ 15 ವರ್ಷದಿಂದನೇ ಆಗಬೇಕಿತ್ತು ಅಂದರು. ಅಂದರೆ ಇದೊಂದು ಬಹು ನಿರೀಕ್ಷಿತ ಕಾರ್ಯಕ್ರಮ. ಸುಮಾರು 15 ವರ್ಷಗಳಿಂದಲೂ ನೀವಿಬ್ಬರು ಯಾಕೆ ಸಿನಿಮಾ ಮಾಡಲ್ಲ, ನೀವಿಬ್ಬರು ಯಾಕೆ ಒಂದಾಗಲ್ಲ, ಇದೇ ಪ್ರಶ್ನೆಗಳು ಕೇಳ್ತಾನೆ ಇದ್ರು. ಈಗ ಸಿನಿಮಾದಲ್ಲೇ ಬರಬೇಕೇನು, ವೇದಿಕೆ ಮೇಲೆ ಬರ್ತೀವಿ, ವೇದಿಕೆ ಮೇಲೆ ಇಬ್ಬರು ಒಟ್ಟಾಗಿ ನಿಲ್ತೀವಿ, ಒಟ್ಟಾಗಿ ನಾವು ಮಾಡಿದ ಕೆಲಸಗಳನ್ನು ನೆನೆಸ್ಕೋತೀವಿ, ಅದರಲ್ಲಿರುವ ರಸಾಂಶಗಳನ್ನೆಲ್ಲ ಜನಕ್ಕೆ ಒಪ್ಪಿಸ್ತೀವಿ. ಮತ್ತು ಆ ನೆನಪಿನ ದೋಣಿಯಲ್ಲಿ ಕನ್ನಡದ ಅಭಿಮಾನಿಗಳನ್ನು ತೇಲಿಸುವಂಥ ಕೆಲಸ. ಈ ಕೆಲಸವನ್ನು ಯಾರು ಕನಸ್ಕೊಂಡ್ರು ಅಂದರೆ ವಿನಯ್ಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳು. ಯಾಕೆಂದರೆ ಸಾಂಸ್ಕೃತಿಕವಾಗಿ ಯಾವುದಾದ್ರೂ ಒಂದು ಘಟನೆ ಒಂದು ನಾಡಿನಲ್ಲಿ ಸಂಭವಿಸ್ತಾ ಇರಬೇಕು. ಅದು ಒಂದು ಚಳವಳಿ ಆಗ್ಬೋದು, ಅಥವಾ ಒಂದು ಕ್ರಾಂತಿ ಆಗ್ಬೋದು, ಅಥವಾ ಒಂದು ಸಾಂಸ್ಕೃತಿಕ ಸಂಪನ್ನತೆ ಆಗ್ಬೋದು. ಅದು ನಡೀತಾ ಇದ್ರೇ ಸಮಾಜದ ಆರೋಗ್ಯ ನೆಟ್ಟಿಗಿರುತ್ತೆ. ಸೊ ಈ ಸಮಾಜದ ಆರೋಗ್ಯಕ್ಕೆ ನೀವು ಸಂಜೀವಿನಿಯಾಗಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ. ನಾವು ಅವರು ಮಾಡುವ ಕೆಲಸಕ್ಕೆ ಈ ನಾಡಿನಲ್ಲಿ ಯಾವತ್ತೂ ವಿರೋಧ ಇಲ್ಲ. ನಾವಿಬ್ಬರು ಒಟ್ಟಿಗೆ ಕೆಲಸ ಮಾಡಿದ್ರೆ ಜನ ಪ್ರೀತಿಸ್ತಾರೆ ಅಂದರೆ ಅವರ ಬದುಕಿನಲ್ಲೂ ಪ್ರೀತಿ ಹುಟ್ಟುತ್ತೆ. ಅವರ ಬದುಕಿನ ಪ್ರೀತಿಗೆ ನಮ್ಮ ಸಂಗೀತ ಮತ್ತು ಇವರ ದೃಶ್ಯ ಸಹಾಯ ಮಾಡುತ್ತೆ ಅಂತ ಒಳ್ಳೆಯ ಕೆಲಸವನ್ನು ವಿನಯ್ ಮಾಡಿದ್ದೀರಿ. ಮತ್ತು ಈ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಸ್ಕ್ರಿಪ್ಟ್ ಮಾಡಿದ್ದಾರೆ. ನಮಗದು ಭಾಳ ಇಷ್ಟ ಆಯಿತು. ಸೊ ಈ ಒಂದು ಕಾರ್ಯಕ್ರಮ ಸಕ್ಸಸ್ ಆದರೆ ನೀವು ಇಡೀ ಕರ್ನಾಟಕದಲ್ಲಿ ಇಂಥ ಒಂದು 5 ಕಾರ್ಯಕ್ರಮಗಳನ್ನು ಮಾಡಿ. ಎಲ್ಲ ಕಡೆ ಸ್ವಲ್ಪ ಆರೋಗ್ಯ ಕೆಟ್ಟಿದೆ, ಹಾಡು ಕೇಳಿ, ಮಾತು ಕೇಳಿ ಆರೋಗ್ಯ ಸುಧಾರಿಸಲಿ. ಈ ಸಮಾಜ ಸ್ವಸ್ಥವಾಗಿರ್ಬೇಕಂದ್ರೆ
ಸಂಗೀತ ಸಾಹಿತ್ಯ ಸುಭದ್ರವಾಗಿರ್ಬೇಕು ಅನ್ನೋ ನನ್ನ ನಂಬಿಕೆ. ಒಳ್ಳೆಯದಾಗಲಿ. ಆಲ್ ದಿ ವೆರಿ ಬೆಸ್ಟ್. ಇಷ್ಟು ವರ್ಷ ನಾನು ಅಲ್ಲಿ ಕೂತ್ಕೊಳ್ತದೆ, ಯಾಕೆಂದರೆ 25 ವರ್ಷಗಳ ಕಾಲ ಸರ್ ನಾನು ಜರ್ನಲಿಸ್ಟ್ ಆಗಿ ಕೆಲಸ ಮಾಡಿದ್ದೆ. ಇದು ನಾನು ಯೋಗ್ಯತೆಯಿಂದ ಬಂದಿದ್ದಲ್ಲ, ನಿಮಗೆ ಬಹುಶಃ ಯೋಗದಿಂದ ಬಂದಿದ್ದು. ಆಮೇಲೆ ಈ ಕ್ರೇಜಿ ಬ್ರಹ್ಮ ಯಾಕೆ ಮಾಡಬೇಕು ಅಂತ ಹೇಳಿ ನಮ್ಮ ಟೀಮ್ ನಡೆಸಿದ್ದಾರೆ ಮಾಡ್ತಾರಲ್ಲ, ಕಳೆದ 3 ವರ್ಷಗಳಿಂದ ಅದೊಂದು ಕೋರ್ ಟೀಮ್ ಇದೆ. ಏನಕ್ಕೆ ಅನಿಸ್ತು ಅಂತಂದರೆ ಈ 10-15 ವರ್ಷದಿಂದ ಸ್ವಲ್ಪ ಗ್ಯಾಪ್ ಆಗ್ಬಿಟ್ಟಿತ್ತು ನಿಮ್ಮದು ಜೋಡಿ ದಾಟದ ಮೇಲೆ. ನಾವು ಯಾವುದೇ ಪಾರ್ಟಿಗೆ ಹೋಗಲಿ, ಯಾವುದೇ ಪಿಕ್ನಿಕ್ಗೆ ಹೋಗಲಿ, ಅಥವಾ ಯಾವುದೇ ಮದುವೆ ಸಮಾರಂಭಗಳಿಗೆ ಹೋಗಲಿ, ಎಷ್ಟೇ ಹೊಸ ಸಿನಿಮಾಗಳು ಬಂದಿದ್ರು ಕೂಡ, ಸೂಪರ್ ಹಿಟ್ ಆಗಿದ್ರು ಕೂಡ, ಎಲ್ಲಿ ಹೋದ್ರು 10 ಸಾಂಗ್ನಲ್ಲಿ 3-4 ಹಾಡುಗಳು ರವಿ ಸರ್ ಮತ್ತು ಹಂಸಲೇಖ ಸರ್ದು ಇದ್ದೇ ಇರ್ತಾ ಇತ್ತು. ಇಟ್ ವಾಸ್ ಮ್ಯಾಂಡೇಟರಿ. ಸೊ ನಮಗನ್ಸಿದ್ದು ಇಟ್ ವಾಸ್ ಎವರ್ಗ್ರೀನ್ ಸಾಂಗ್ಸ್. ಅದನ್ನು ನಾವು ರೀಕ್ರಿಯೇಟ್ ಮಾಡಬೇಕು ಅಂತೇಳಿ, ದೃಶ್ಯದಲ್ಲಾಗಲಿ ಪದಗಳಲ್ಲಾಗಲಿ ಬಹುಶಃ ಅದನ್ನು ರೀಕ್ರಿಯೇಟ್ ಮಾಡೋಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಆದರೆ ಆ ಕಾಲದಲ್ಲಿ ನಾವು ಏನು ನೋಡಿದ್ವಿ ಮತ್ತು ಈ ಕಾಲದವ್ರು ಏನು ನೋಡಿಲ್ಲ, ವಿ ಜಸ್ಟ್ ವಾಂಟ್ ಟು ರೀಕ್ರಿಯೇಟ್. ಮತ್ತು ಸುಮಾರು ಜನ ಹೇಳಿದರು ಈ ಕ್ರೇಜಿ ಬ್ರಹ್ಮ ಆಗತ್ತಾ ಇಲ್ವಾ, ಯೋಚನೆ ಮಾಡಿ ಅಂತೇಳಿ. ನಮಗೂ ಅನಿಸಿತ್ತು. ಫಸ್ಟ್ ಮೀಟಿಂಗಲ್ಲಿ ರವಿ ಸರ್ ಹೇಳಿದ್ರು, ಈ ಥರ ಸುಮಾರು ಜನ ಬಂದು ಹೋದರು, ಅದು ಆಗಲ್ಲ ಹೋಗಲ್ಲ ಬಿಡಿ ಅಂತೇಳಿ. ಹಂಸಲೇಖ ಸರ್ ಬಹುಶಃ ಅದೇ ಥರದ್ದು ಮಾತಾಡಿದ್ರು. ಬಟ್ ನಾವು ಪಟ್ಟು ಹಿಡಿದು ಒಂದು 3 ಮೀಟಿಂಗ್ ರವಿ ಸರ್ ಜೊತೆ, ಒಂದು 3 ಮೀಟಿಂಗ್ ಹಂಸಲೇಖ ಸರ್ ಜೊತೆ ಆದಮೇಲೆ ರವಿ ಸರ್ ಒಂದು ಮಾತು ಹೇಳಿದ್ರು, ಇಲ್ಲ ರಾಜುನ ಕರ್ಕೊಂಬನ್ನಿ ಮನೆಗೆ ಅಂತೇಳಿ. ಅವ್ರ ಪ್ರೀತಿಯಿಂದ ಹಂಸಲೇಖ ಸರ್ ಗಂಗರಾಜನ ರಾಜು ಅಂತ ಹೇಳಿದ ತಕ್ಷಣ ಹಂಸಲೇಖ ಸರ್ ಭಾಳ ಖುಷಿಯಾದರು. ಇಲ್ಲ ಬರ್ತೀನಿ ನಮ್ಮ ಯಜಮಾನರು ಅಂತೇಳಿ. ನನಗೆ ಇವತ್ತು ಮೈ ರೋಮಾಂಚನ ಆಗುತ್ತೆ. ಆ ಒಂದು 45 ನಿಮಿಷಗಳ ಕಾಲ ರವಿ ಸರ್ ಮನೆಯಲ್ಲಿ ಹಂಸಲೇಖ ಸರ್ ಮತ್ತು ರವಿಚಂದ್ರನ್ ಅವರ ಸಂಭಾಷಣೆ ಇತ್ತಲ್ಲ, ಸಿನಿಮಾ ಬಿಟ್ಟರೆ ಬೇರೆ ಏನೂ ಇಲ್ಲ. ಆಗಿನ ಕಾಲದ ಸಿನಿಮಾ, ಆಗಿನ ಕಾಲದ ದೃಶ್ಯ ಸಂಯೋಜನೆ, ಇವರ ಸಾಹಿತ್ಯ ಇರ್ಬೋದು, ಪಿಕ್ಚರೈಸ್ ಮಾಡಿದಿರ್ಬೋದು, ಟಿಕೆಟ್ ಕಲೆಕ್ಷನ್ಸು, ಪ್ರತಿಯೊಂದು ಎಷ್ಟು ಚೆನ್ನಾಗಿ. ಬಹುಶಃ ಅದನ್ನೆಲ್ಲ ಡಾಕ್ಯುಮೆಂಟ್ರಿ ಮಾಡಿದರೆ, 45 ನಿಮಿಷಗಳ ಕಾಲದ ಡಾಕ್ಯುಮೆಂಟ್ರಿ ಮಾಡಿದ್ದಾರೆ. ನಾವು 90ರ ದಶಕದ ಕನ್ನಡ ಚಿತ್ರರಂಗ ಹೆಂಗಿತ್ತು, ಇವರ ಕೊಡುಗೆ ಏನಿತ್ತು ಅಂತ ಹೇಳಿ ನಾವು ಅದರಿಂದಲೇ ತಿಳ್ಕೊಬೋದಾಗಿತ್ತು. ಮತ್ತು ಕ್ರೇಜಿ ಬ್ರಹ್ಮ ಟೈಟಲ್ ಏನಕ್ಕೆ ಬಂದಿದ್ದು ಅಂತಂದರೆ, ಗಾಡ್ಸ್ ಮಸ್ಟ್ ಬಿ ಕ್ರೇಜಿ ಅಂತ ಒಂದು ಪದ ಇದೆ. ಯಾವಾಗ ಭಗವಂತನ ತಲೆ ಕೆಡುತ್ತೆ, ಅವನು ಈ ಯೂನಿವರ್ಸ್ ಸೃಷ್ಟಿ ಮಾಡ್ದ ಅಂತೇಳಿ, ಆ ಸಂದರ್ಭದಲ್ಲಿ ಬಹುಶಃ ಇವ್ರನ್ನೂ ಸೃಷ್ಟಿ ಮಾಡ್ದ ಅಂತೇಳಿ. ಯಾಕೆಂದರೆ ಇವ್ರಿಗಿರೋ ಕ್ರೇಜಿ ಐಡಿಯಾಗಳು ಬಹುಶಃ ನಾವು ಆಲೋಚನೆಗೆ ನಿಲ್ಕೊಂಡು ಮತ್ತು ಅದನ್ನು ತೆರೆ ಮೇಲೆ ತರೋದು ಮತ್ತು ಅಕ್ಷರಗಳಲ್ಲಿ ಮೂಡಿಸೋದಿದೆಯಲ್ಲ, ಅದು ಭಾಳ ಕಷ್ಟ. ಮತ್ತು ಎರಡನೇದಾಗಿ ನಾನು ಹೇಳಲೇಬೇಕಾಗಿರೋ ವಿಷಯ ಏನು ಅಂತಂದರೆ, ಈಗ ಇದು ಸಕಾಲ ಅನ್ಸುತ್ತೆ ಇದನ್ನು ಪ್ರಸ್ತಾಪ ಮಾಡೋದಕ್ಕೆ. ಕಳೆದ 4-5 ದಿವಸಗಳಿಂದ ಒಂದು ಹಾಡಿನ ಬಗ್ಗೆ ತುಂಬ ಚರ್ಚೆ ಆಗ್ತಾ ಇದೆ. ನಮಗನ್ಸೋದು ಈ ಥರ ಹಾಡುಗಳನ್ನ ಹಂಸಲೇಖ ಸರು ಸಾಕಷ್ಟು ಕೊಟ್ಟಿದ್ದಾರೆ, ಆಯ್ತಾ. ಇಂಥ ಹಾಡುಗಳ ಹಿಂದೆ ಮುಂದೆ ಒಂದು ಪದ ಹತ್ತಲ ಕಡೆ ಇಂಥ ಕಡೆ ಹೋಗಿದ್ರು ಕೂಡ ಇವರು ಸರಿಗನ್ನ ಜಾಸ್ತಿದ್ದಾರೆ, ಅವರೆಲ್ಲ ತೊಟ್ಟಿಸಿದ್ದಾರೆ. ಆದರೆ ಅವರ ಪದಗಳು ಹೆಂಗಿರ್ತಾ ಇತ್ತು ಅಂತಂದರೆ, ಎಲ್ಲೂ ಕೂಡ ನಿಮಗೆ ರಸಿಕತೆ ಮತ್ತು ಕಾಮದ ದಾಟಿ ಬರ್ತಾ ಇಲ್ಲ. ಮತ್ತು ರವಿಚಂದ್ರನ್ ಸರ್ ಒಂದು ಫ್ರೇಮು ಹತ್ತಲ ಕಡೆ ಇತ್ತಲ ಇಟ್ಟಿದ್ರೆ ಅದು ಬೇರೆ ಥರ ಆಗ್ಬಿಡ್ತಾ ಇತ್ತು, ಆಯಿತಾ. ಸೊ ಅಲ್ಲ ಸರ್, ದಟ್ ಶುಡ್ ಬಿ ಡಾಕ್ಯುಮೆಂಟ್. ಯಾಕೆಂತಂದರೆ ಆಗಿನ ಕಾಲದ ಟಾಪ್ ಮೋಸ್ಟ್ ಹೀರೋಯಿನ್ಗಳು ಇವತ್ತು ಹೆದರ್ತಾರೆ ಹೀರೋಗಳ ಜೊತೆ ಬರ್ಬೇಕು ಆ್ಯಕ್ಟ್ ಮಾಡೋಕ್ಕೆ ಅಂತ. ಸಾರ್ ಜೊತೆ ಆ್ಯಕ್ಟ್ ಮಾಡಬೇಕು ಅಂತೇಳಿ ಆಗಿನ ಕಾಲದ ಹೀರೋಯಿನ್ಗಳು ಅವ್ರ ಅಮ್ಮಂದರು ಎಸ್ಪೆಷಲಿ ನಮ್ಮ ಮಗಳನ್ನ ತಗೊಳ್ಳಿ ಅಂತೇಳಿ ಇವ್ರ ಮನೆ ಬಾಗಿಲು ಬರ್ತಾ ಇದ್ರು. ಅಂದರೆ ಅಷ್ಟು ಚೆನ್ನಾಗಿ ಹೆಣ್ಮಕ್ಳನ್ನ ಪೋತ್ರ ಮಾಡ್ತಾ ಇದ್ರು. ಮತ್ತು ಅವ್ರ ಸಾಹಿತ್ಯ ಮತ್ತು ಸಂಗೀತ, ಅದಕ್ಕೆ ನಮ್ಮದು ಟ್ಯಾಗ್ಲೈನ್ ಇರುತ್ತೆ, ವೇರ್ ಮ್ಯಾಜಿಕ್ ಮ್ಯೂಸಿಕ್ ಮೀನ್ಸ್ ಮ್ಯಾಜಿಕ್ ಅಂತೇಳಿ. ನನಗೆ ಇನ್ನೊಂದು ಭಾಳ ಖುಷಿ ಅನ್ಸೋದು ಅಂತಂದರೆ, ವ್ಯಾಲೆಂಟೈನ್ಸ್ ಡೇ ದಿವಸ ನಾವು ಮಾಡಬೇಕಿತ್ತು ಫೆಬ್ರವರಿ 14. ಯಾಕೆಂದರೆ ಪ್ರೀತಿಗೆ ಹೊಸ ಭಾಷ್ಯ ಬಂದ ಜೋಡಿ ನೋಡಿ ಸಾಕಷ್ಟು ಕಾರಣಗಳಿಂದ ಆಗಲಿಲ್ಲ. ನಮ್ಗೆ ಇನ್ನೊಂದು ಒಳ್ಳೆ ಡೇಟ್ ಸಿಕ್ತು, ಯಾವುದಂದರೆ ಮೇ 30. ಮೇ 30 ಯಾವುದು ಅಂದರೆ ರವಿ ಸರ್ದು ಅವತ್ತು ಹುಟ್ಟುಹಬ್ಬ. ಸೊ ಪ್ರೀತಿಗೆ ಹೊಸ ಬಣ್ಣ ಕಟ್ಟಿಕೊಟ್ಟ ರವಿ ಸರ್ನ ಜನ್ಮದಿನಕ್ಕೆ ನಾವು ಇಟ್ಸ್ ಎ ಟ್ರಿಬ್ಯೂಟ್ ಇಬ್ಬರಿಗೂ. ಅವ್ರು ಏನೇನು ಕೆಲಸವನ್ನು ಮಾಡಿದ್ರು ಅದನ್ನು ಮುಂದಿನ 50 ವರ್ಷಗಳ ಕಾಲ ನಾವು ಸ್ಥಿರಸ್ಥಾಯಿಯಾಗಿ ಕನ್ನಡ ಜನತೆಗೆ, ಈಗ ನಮ್ಮ ಜನ್ರೇಷನ್ ನಾವು ಸಿನಿಮಾಗಳು ನೋಡಿದ್ದೀವಿ, ಬಟ್ಟೆ ಏರ್ಪೋರ್ಟ್ ಟಿಕೆಟ್ ತೊಗೊಂಡು ನೋಡಿದ್ದೀವಿ. ಆಮೇಲೆ ಇನ್ನೊಂದು ಬಹುಶಃ ಹೇಳಲೇಬೇಕು, 90ರ ದಶಕದಲ್ಲಿ ಜನಸಂಖ್ಯೆ ಏನಾರ ಕರ್ನಾಟಕದಲ್ಲಿ ಜಾಸ್ತಿ ಆಗಿದೆ ಇವರಿಬ್ಬರಿಂದಲೇ ಆಗಿದೆ ಅಲ್ಲ. ಅದಕ್ಕೆ ಕಾರಣ ಇದೆ,
ಯಾರು ಪ್ರೀತಿ ಪ್ರೇಮ ಮಾಡಬಾರ್ದು ಅಂದ್ಕೊಂಡಿದ್ರು ಒಂದು ಸಿನಿಮಾಗೆ ಹೋಗಿ ಬಂದರೆ ಅಲ್ಲಿ ನುಡಿನೋಡೋಕೆ ಶುರು ಮಾಡೋದು. ಆಯ್ತಾ, ಇದು ಒಂದು. ಎರಡನೇದು, ಮದುವೆಗೆ ಒಂದು ಮಗು ಸಾಕು ಅಂದ್ಕೊಂಡು ಸುಮ್ಮನಿದ್ದವರು ಸಿನಿಮಾ ನೋಡ್ಕೊಂಡು ಬಂದ ತಕ್ಷಣ ಇವರಿಬ್ರು ಬಿಡ್ತಾರೆ ಅವ್ರನ್ನ. ಇದು ನೆಕ್ಸ್ಟ್ ಸ್ಟೆಪ್ ಏನಂತಂದರೆ, ಮದುವೆ ಆಯಿತು, ಮಕ್ಕಳಾಯಿತು, ವೈರಾಗ್ಯ ಆಯಿತು, ಡೈವರ್ಸ್ಗೆ ಹೋಗ್ತೀವಿ ಅಂತಂದರೆ ಅಲ್ಲೂ ಬಿಡಲ್ಲ. ಮನೆ ದೇವರು ತಪ್ಪಾಯಿತು ಒಪ್ಕೊಳ್ತೀವಿ, ಮುಗಿಸಾಗ. ಸೊ ಹಾಗಾಗಿ ತಮಾಷೆಗೆ ಹೇಳಿದೆ, ಬಟ್ ಆದರೆ ಒಂದು ಪ್ರೀತಿನ, ಪ್ರೇಮವನ್ನು, ಒಂದು ಸಂಸಾರವನ್ನು ಒಂದು ಹೂರಣವಾಗಿ ಒಂದು ಬಾಕ್ಸಲ್ಲಿಟ್ಟು ಮನರಂಜನೆ ರೂಪದಲ್ಲಿ ಕೊಡೋದು ಅಷ್ಟು ಸುಲಭ ಅಲ್ಲ. ಸೊ ನಮಗೆ ಭಾಳ ಖುಷಿ ಇದೆ. ಮೇ 30ನೇ ತಾರೀಕು ಇಡೀ ಭಾರತ ತಿರುಗಿ ನೋಡುವಂಥ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಬಹುಶಃ ಕನ್ನಡ ಇತಿಹಾಸದಲ್ಲಿ ಹಿಂದೆಂದೂ ನಡೆಯದೇ ಇರ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ವಿ. ದೇಶದ ನಾನಾ ಭಾಗಗಳಿಂದ ಸಾಕಷ್ಟು ಕಲಾವಿದರು ಬರ್ತಾ ಇದ್ದಾರೆ. 15 ಹಾಡುಗಳಿರ್ತವೆ, 5 ಸಾಂಗ್ಸ್ ಇರ್ತವೆ. ಸೆಟ್ಟು ಕೂಡ ಅಷ್ಟೇ, ರವಿ ಸರ್ ಅಷ್ಟು ಮ್ಯಾಚ್ ಮಾಡೋಕ್ಕಾಗ್ದಿರೋ ಹೌದು 100 ಜನಕ್ಕಿಂತ ಜಾಸ್ತಿ ಇರ್ತದೆ. ಹರಿಹರನ್ ಸಾರಿಂದ ಹಿಡಿದು ತುಂಬ ದೊಡ್ಡ ದೊಡ್ಡ ಸಿಂಗರ್ಸ್ ಬರ್ತಾರೆ, ಡೋಂಟ್ ವಾಂಟ್ ಟು ರಿವೀಲ್. ಆಮೇಲೆ ಸ್ಟೇಜು ಅಷ್ಟೇ, ಅಲ್ಲಿ ಜೀಪ್ ಬರುತ್ತೆ, ಕುದುರೆ ಬರುತ್ತೆ, ಬೈಕ್ ಬರುತ್ತೆ, ಹೀರೋಯಿನ್ಗಳು ಬರ್ತಾರೆ. ಆಯಿತಾ, ಸೊ ಹಾಗಾಗಿ ಮೇ 30 ಐ ಥಿಂಕ್ ಒಂದು ಇತಿಹಾಸ ಸೃಷ್ಟಿ ಮಾಡಿದ್ದಾರೆ. ಇವ್ನು ಇಟ್ಕೊಂಡು ನಾವೊಂದು ಹೊಸ ಇತಿಹಾಸ ಸೃಷ್ಟಿ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ. ಅವ್ರ ಬ್ಲೆಸ್ಸಿಂಗ್ಸ್ ಇದೆ, ನಿಮ್ಮ ಬ್ಲೆಸ್ಸಿಂಗ್ಸ್ ಬೇಕು. ಇಷ್ಟು ವರ್ಷ ನಾನು ಬೆನಿಟ್ಕೊಂಡಿದ್ದೆ, ಈಗ ಮೈಕ್ ಇಟ್ಕೊಳ್ತಾ ಇದ್ದೀನಿ ನಿಮ್ಮ ಜೊತೆ. ದಯವಿಟ್ಟು ನನ್ನನ್ನು ಕರ್ಕೊಂಡೋಗಿ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು. ಹೋಗ್ತಾರೆ ಕೀಬೋರ್ಡಲ್ಲಿ ಕೂತ್ಕೊಂಡು ಒಂದು ಹಾಡು ಮೆಲಡಿ ಬಂದರೆ ಯಾವುದೋ ಒಂದು 2 ಪದ ಸಿಕ್ಕರೆ ಈ ಪದ ಇಟ್ಟಾಗೋಗುತ್ತೆ ಅಂದ್ಕೊಂಡು ಸಾಂಗ್ ಮಾಡೋ ದಿವಸ ಬಂದುಬಿಟ್ಟಿದೆ ಇವತ್ತು. ಐ ಥಿಂಕ್ ದ ಇಂಡಸ್ಟ್ರಿ ಅಷ್ಟು ರಿವೈವ್ ಬ್ಯಾಕ್. ಆ ಕಾರ್ಯಕ್ರಮ ನಾವಿಬ್ಬರು ಸೇರಿದಾಗ ಆಗಬೇಕು ಅನ್ನೋದು ನನ್ನ ಆಸೆ. ಆಗ ಹಾಡುಗಳು ಸಾಕಷ್ಟು ಮೇಲಕ್ಕೆ ಆಗ್ತಾ ಇದ್ದಾರೆ, ಇನ್ಸ್ಟಾಗ್ರಾಮಿಂದ ಹಿಡಿದು ಇವತ್ತಿಗೂ ಅದೇ ನಡೀತಾ ಇದೆ. ಬಟ್ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡುವಂಥ ದಿವಸಗಳು ಬಂದಿದೆ. ಈ 75, ನಾನು 65, 40 ವರ್ಷ ಆಯಿತು. ಇದೇ ಮೇ 30ಕ್ಕೆ ಪ್ರೇಮ್ಲೋಕ 86ಅಲ್ಲಿ ಸ್ಟಾರ್ಟ್ ಮಾಡಿದ್ದು, ಈ 2026ಗೆ ಬಂದಿದೆ. ಎಲ್ಲ ಗಳಿಕೆ ಅಲ್ಲಿಗೆ ಬಂದು ಸೇರಿದೆ. ಇದು ಫಸ್ಟ್ ಆಫ್ ಆಲ್ ಬರ್ತಡೇಗೆ ಮಾಡ್ತೀನಿ ಅಂತ ಹೇಳಿರಲಿಲ್ಲ. ಇದು ಶೋ ಮಾಡ್ತೀನಿ ಅಂತ ಶುರುವಾಗಿದ್ದು, ಕೊನೆಗೆ ಅದು ಬರ್ತಡೇ ಸಿಂಕ್ ಆಯಿತು. ಅದು ಫಸ್ಟೇ ಬರ್ತಡೇ ಅಂತ ಗೊತ್ತಿದ್ರೆ ಸ್ವಲ್ಪ ದುಡ್ಡು ಜಾಸ್ತಿ ಕೇಳ್ತಿದ್ದೆ. ಈಗ ಅದು ಕೇಳೋದು ಇಲ್ಲ, ಹಂಗೆ ಲಾಕ್ ಆಗೋದೆ ನಾನೀಗ. ಅದು ಇನ್ನೂ ಇದಾದಮೇಲೆ ಮುಂದಕ್ಕೆ ಹೋದಾಗ ಕೇಳ್ತೀನಿ. ಬಟ್ ಒಂದು ಪ್ರಾಮಿಸ್ ಅಂತೂ ಮಾಡಿದ್ದಾರೆ ಅವರು, ಇದನ್ನು ತಗೊಂಡು ವಿಲ್ ಗೋ ಆಲ್ ಓವರ್ ಕರ್ನಾಟಕ ಅಂತ ಹೇಳಿದ್ರು. ಅಬ್ರಾಡ್ಗೆ ಹೋಗ್ಬೇಕು ಅಂದರು. ಫಸ್ಟ್ ಕರ್ನಾಟಕ ಬಿಟ್ರಿ ಎಲ್ಲ ಕಡೆ, ಆಮೇಲೆ ಇರಾನ್ಗೆ ಹೋಗೋಣ ಬೇಕಾದ್ರೆ. ಪ್ರೀತಿಯಿಂದ ವಾರ್ನ ನಿಲ್ಸೋಣ, ನಮ್ಮ ಪ್ರೀತಿಯಿಂದ ವಾರ್ ನಿಲ್ಲಕ್ಕಾದ್ರೆ ನಿಲ್ಸೋಣ. ಲೆಟ್ ಅವರ್ ಸಾಂಗ್ಸ್ ಪ್ಲೇ ದೇರ್, ಸ್ಟಾಪ್ ದಿ ವಾರ್, ಅಷ್ಟೇ. ಅಂತ ಕೆಲ್ಸಗಳು ಬೇಕಾದ್ರೆ ಮಾಡೋಣ. ನಮ್ಮ ಸಾಂಗ್ಸ್ ಕೇಳಿದ್ರೆ ನೀವು ಹೇಳ್ದಂಗೆ ಜನಸಂಖ್ಯೆ ಜಾಸ್ತಿ ಆಗಿದ್ದೆ ಅಲ್ಲ ರೀ, ಪ್ರೀತಿ ಜಾಸ್ತಿ ಆಯಿತು, ಕುಟುಂಬಗಳಲ್ಲಿ ಸ್ನೇಹ ಜಾಸ್ತಿ ಆಯಿತು. ಪುಟ್ನಂಜ ಇರ್ಬೋದು, ಸಿಪಾಯಿ ಇರ್ಬೋದು, ಪ್ರೇಮ್ಲೋಕ ಇರ್ಬೋದು, ಹಳ್ಳಿ ಮೇಸ್ಟ್ ಇರ್ಬೋದು, ಯಾವುದೇ ಆದರೂ ಕೂಡ ಫ್ಯಾಮಿಲಿ ಒಳಗೆ ಒಂದು ನಂಟು ಕ್ರಿಯೇಟ್ ಮಾಡ್ತಾರೆ. ವಿ ವೇರ್ ನಾಟಿ, ವಿ ವೇರ್ ನಾಟ್ ವಲ್ಗರ್. ದಟ್ ಈಸ್ ದ ಡಿಫ್ರೆನ್ಸ್. ನಾಟಿನೆಸ್ ಬೇಕು ನಮಗೆ. ತುಂಟತನ ಇಲ್ಲದೆ ಸಿನಿಮಾ ಮಾಡೋದ್ರೆ ಆಗೋದಿಲ್ಲ. ತುಂಟತನ ಬೇಕು, ಮಧ್ಯೆ ಜೀವನದಲ್ಲಿ ತುಂಟತನ ಬೇಕು. ಒಂದೊಂದು ಸರಿ ಅದು ಎಲೆ ಮೀರುತ್ತೆ, ಅದು ಕೂಡ ಸಹಿಸ್ಕೋಬೇಕಾಗಲ್ಲ. ಪಾರ್ಟ್ ಆಫ್ ಲೈಫ್. ಸಿನಿಮಾದಲ್ಲಿ ಏನೋ ಒಂದು ಆಸೆ ಇಟ್ಕೊಂಡು ಎಲ್ಲ ಪ್ರತಿಯೊಬ್ಬರು ಏನೋ ಮಾಡಬೇಕು ಅಂತ ಆಸೆ ಪಡ್ತಿರ್ತಾರೆ. ಅದ್ರಲ್ಲಿ ದಾರಿ ತಪ್ಪೋದು ಉಂಟು, ಕ್ಷಮೆನೂ ಉಂಟು. ಅದ್ರ ಜೊತೆ ಕ್ಷಮೆನೂ ಬರುತ್ತೆ, ಕ್ಷಮೆ ಕೊಟ್ಟು ಹೋಗ್ತಾ ಇರ್ತೀವಿ ಮುಂದಕ್ಕೆ. ಬಟ್ ಎಲ್ಲರಿಗೂ ಆಸೆ ಫೈನಲಾಗಿ ವೈಟ್ ಪರ್ದೆನಲ್ಲಿ ಏನು ಕೊಡ್ತೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಸೊ ಲೆಟ್ ಅಸ್ ಆಲ್ ವೇಟ್ ಫಾರ್ ದಟ್ ಗುಡ್ ಡೇಸ್ ಬ್ಯಾಕ್ ಅಗೇನ್.